ವೈ ಡು ಪೀಪಲ್ ವಾಕ್ 14 ಕಿಲೋಮೀಟರ್ಸ್ ಸೈಲೆಂಟ್ಲಿ ಫಾರ್ ದಿಸ್ ಪ್ಲೇಸ್? ಆನೆಸ್ಟ್ಲಿ ಇದು ನನ್ನ ಫಸ್ಟ್ ಟೈಮ್. ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಅಂದರೆ ತುಂಬ ಡೌಟ್ ಇತ್ತು, ಬಟ್ ಕಾನ್ಫಿಡೆನ್ಸ್ ಕೂಡ ಇತ್ತು. ಡೌಟ್ ಎಂತಕ್ಕೆ ಅಂದರೆ 14 ಕಿಲೋಮೀಟರ್ಸ್ ನಾನು ನಿಜವಾಗ್ಲೂ ನಡೀತೀನಾ ಅನ್ನೋದಕ್ಕೆ, ಬಟ್ ಕಾನ್ಫಿಡೆನ್ಸ್ ಇತ್ತು. ಇಷ್ಟೊಂದು ಜನ ಇಲ್ಲಿ ಹೋಗ್ತಾರೆ ಅಂದರೆ ದೇವರು ಇದ್ದೇ ಇರ್ತಾರೆ ಅಂತ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ವಾಕಿಂಗ್ ಎವ್ರಿಥಿಂಗ್ ಚೇಂಜ್ಡ್. ಆ ಕ್ರೌಡ್, ಆ ಎನರ್ಜಿ, ಆ ಅರುಣಾಚಲಂ ವೈಬ್, ಇಟ್ಸ್ ನಾಟ್ ನಾರ್ಮಲ್. ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾಗ ಸಡನ್ಲಿ ಮೈಂಡ್ ಫುಲ್ ಕಾಮ್ ಆಗುತ್ತೆ. ಓವರ್ ಥಿಂಕಿಂಗ್ ಅಂತೂ ಇರೋದೇ ಇಲ್ಲ, ಸ್ಟ್ರೆಸ್ಸೂ ಸಹ ಇರಲ್ಲ. ಇಲ್ಲಿ ಇರೋದು ಒಂದೇ, ನಮ್ಮ ಜೊತೆ ನಾವು ಮಾತಾಡ್ತಾ ಇರ್ತೀವಿ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ, ಅಥವಾ ಪೀಸ್ಫುಲ್ ಆಗಿರುತ್ತೆ ಮೈಂಡು. ಆ್ಯಂಡ್ ಒನ್ ಮೂಮೆಂಟ್ ಪ್ರತಿ ಲಿಂಗಗಳ ಹತ್ರನೂ ನೀವು ಹೋಗಿ ಕರ್ಪೂರನ ಹಾಕಿ ಆ ಈಟನ್ನ ನಿಮ್ಮ ಫೇಸಿಗೆ ತಗೊಂಡ್ರೆ ಐ ಫೆಲ್ಟ್ ಸಮಥಿಂಗ್ ಡಿಫ್ರೆಂಟ್, ಲೈಕ್ ಎನರ್ಜಿ ಫ್ಲೋಯಿಂಗ್ ಇನ್ಸೈಡ್. ಇನ್ನೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಏನು ಅಂದರೆ, ನಾನು ಕ್ಲೀನಾಗಿ ಪ್ಲ್ಯಾನೇ ಮಾಡಿರಲಿಲ್ಲ ಹೋಗ್ತೀನಿ ಅಂತಾಗಲಿ. ಗೊತ್ತಾಯಿತು ಹೋಗ್ತೀನಿ ಅಂತ, ಬಟ್ ಮಾರ್ನಿಂಗ್ವರೆಗೂ ಬಿಕಾಸ್ ಆಫ್ ವೆಹಿಕಲ್ಸ್ ನಾವಿನ್ನೂ ಏನೂ ಡಿಸೈಡ್ ಮಾಡಿರಲಿಲ್ಲ. ಬಟ್ ಅಲ್ಲೋಗಿ ರೀಚ್ ಆದೆ. ಇದರಲ್ಲೇ ನನಗೆ ಗೊತ್ತಾಯಿತು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಇದರಲ್ಲಿ ಏನೂ ಇಲ್ಲ, ಅವ್ರು ನಮ್ಮನ್ನು ಕರೆಸ್ಕೊಂಡ್ರೆ ಅಷ್ಟೇ ನಾವು ಹೋಗೋಕ್ಕಾಗೋದು ಅಂತ. ಇದು ನನಗೆ ಜಸ್ಟ್ ವಾಕ್ ಆಗಿರಲಿಲ್ಲ, ಇದು ಒಂದು ಸ್ಪಿರಿಚುವಲ್ ಜರ್ನಿ ಆಗಿತ್ತು. ಆ್ಯಂಡ್ ದಿಸ್ ವಾಸ್ ಒನ್ ಸ್ಟೆಪ್ ಕ್ಲೋಸರ್ ಟು ಗಾಡ್ ಫಾರ್ ಮೀ. ಒನ್ಸ್ ಇನ್ ಯುವರ್ ಲೈಫ್ ಯು ಶುಡ್ ಫೀಲ್ ದಿಸ್ ಫೀಲಿಂಗ್.